ಶಾಸ್ತ್ರೇಷ್ವಿಯಾನೇವ ವಿನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮೃಶೇಷು ಹೇತುಃ ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾ ರತಿಃ ಬ್ರಹ್ಮಣಿ ನಿರ್ಗುಣೇ ಚ ಯಾ. ಯದಿದಂ ಭಾಗವತಂ ಏವಮುದ್ಘೋಷಯತೆ ಕ್ಷೇಮಸ್ಯ ಹೇತುಃ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿಃ ಬ್ರಹ್ಮಣಿ ಚ ಇತಿ. ತಸ್ಮಿನ್ ಭಾಗವತೆ ದ್ವಿತೀಯೇ ಸ್ಕಂಧೆ ದಶಮೇ ಅಧ್ಯಾಯೇ ಅಥಾತ್ರ 18 ಶ್ಲೋಕಃ. ಎರಡನೇ ಸ್ಕಂದದ 10ನೇ ಅಧ್ಯಾಯದ 18ನೇಯ ಶ್ಲೋಕಃ ನಿರೂಪ್ಯತೆ. ಭಗವತಃ ಪುತ್ರಸ್ಯ ಚತುರ್ಮುಖಸ್ಯ ಯದಿದಂ ಶರೀರಂ ತಸ್ಮಿನ್ನೇವ ಶರೀರೆ ಕಥಮೇತಾನಿ ವಿವಿಧಾನಿ ಅಂಗಾನಿ ಅಜಾಯಂತ ಕಥಂ ಚ ತದಭಿಮಾನಿ ದೇವತಾಃ ಅಜಾಯಂತ ತಸ್ಯೈವ ದೇವಸ್ಯ ಮೂಲಲೋಕೆ ವರ್ತಮಾನಂ ರೂಪಂ ಅಭಿಮಾನಿ ರೂಪಂ ವಿಭಿನ್ನ ಇಂದ್ರಿಯಾಣಾಂ ವಿಷಯಾಃ ಏವಮೇತೆ ಜಜ್ಜರೆ ಇತಿ ಭಾಗಃ ಯೇಷು ಶ್ಲೋಕೇಷು ಸಂವರ್ಣಿತೆ. ಚತುರ್ಮುಖ ಬ್ರಹ್ಮನ ಶರೀರದಲ್ಲಿ ಹೇಗೆ ಬೇರೆ ಬೇರೆ ಅವಯವಗಳು ಹುಟ್ಟಿದವು ಅನ್ನೋದನ್ನ ಇಲ್ಲಿ ಭಾಗವತ ವರ್ಣನೆ ಮಾಡಿದೆ. ಮೊದಲು ಅವನಿಗೆ ಮುಖ ಹುಟ್ಟಿತು ಅಂತ ಇದೆ. ಮುಖದಿಂದ ತಾಲು ಹುಟ್ಟಿತು, ಅದರಿಂದ ರಸನೇಂದ್ರಿಯ ಅಂದರೆ ಜಿಹ್ವೇಂದ್ರಿಯ, ಅದರ ಅಭಿಮಾನಿ ದೇವತೆ ವರುಣನ ರೂಪ, ರಸನೇಂದ್ರಿಯದ ವಿಷಯವಾದ ರಸಗಳು, ಇವಿಷ್ಟೆಲ್ಲವೂ ಕೂಡ ಜನಿಸಿದವು ಅಂತ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಇದನ್ನ ಈ ಶ್ಲೋಕಗಳನ್ನ ನಾನು ಮನನಕ್ಕೆ ತಂದುಕೊಂಡಾಗ ಒಂದು ವಿಚಿತ್ರವಾದ ಸಂಗತಿ ಕಾಣಿಸಿತು. ನಾವು ತಾಯಿಯ ಗರ್ಭದಿಂದ ಹೊರಗೆ ಬರುವಾಗ, ಅದು ಹೆಣ್ಣು ಶಿಶು ಇರಲಿ ಅಥವಾ ಗಂಡು ಶಿಶು ಇರಲಿ, ಮುಖ ಮೊದಲಾದ ಎಲ್ಲ ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಎಲ್ಲವೂ ಅಲ್ಲಿ ಇದ್ದೇ ಇರ್ತವೆ. ಗರ್ಭದಿಂದ ಹೊರಗೆ ಬಂದ ಮೇಲೆ ಆ ಅವಯವಗಳು ಅಲ್ಲಿ ವ್ಯಕ್ತ ಆಗುವುದು ಅಂತ ಏನಿಲ್ಲ. ಮುಂದೆ ಅವು ಬೆಳೀತವೆ. ಅದೇ ಕಣ್ಣು, ಅದೇ ಕಾಲು, ಅದೇ ಕೈ, ಅದೇ ಜನನೇಂದ್ರಿಯ, ಗುದೇಂದ್ರಿಯ ಮೊದಲಾದವುಗಳು ಮುಂದೆ ಮುಂದೆ ಬೆಳೀತಾ ಹೋಗ್ತಾವಷ್ಟೆ. ಆದರೆ ಹೊಸ ಇಂದ್ರಿಯ ಅಲ್ಲಿ ಹುಟ್ಟುವುದು ಅಂತ ಏನಿಲ್ಲ. ಚತುರ್ಮುಖ ಬ್ರಹ್ಮ ಏನೋ ಹುಟ್ಟಿದ್ದಾನೆ, ಅವನಿಗೆ ಶರೀರ ಹುಟ್ಟಿದೆ, ಭೌತ ಶರೀರ ಹುಟ್ಟಿದೆ. ಆದರೆ ಹುಟ್ಟುವಾಗ ಅದಕ್ಕೆ ಮುಖ ಇರಲಿಲ್ವಾ, ತಾಲು ಇರಲಿಲ್ವಾ, ವಾಗೀಂದ್ರಿಯ ಇತ್ಯಾದಿಗಳು ಯಾವುದೂ ಇರಲಿಲ್ವಾ, ಮೂಗಿರ್ಲಿಲ್ವಾ? ಇದು ತುಂಬಾ ವಿಲಕ್ಷಣವಾಗಿ ಕಾಣುತ್ತದೆ. ಅದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ವ್ಯಾಖ್ಯಾನಕಾರರು ಯಾರು ಹೇಳಿಲ್ಲ. ಆದರೆ ಒಂದು ಸಂಗತಿ ಹೀಗೆ ನನಗೆ ಕಾಣಿಸ್ತದೆ. ಚತುರ್ಮುಖ ಬ್ರಹ್ಮನದು ಇದು ಭೌತ ಶರೀರವೇ, ಆದರೆ ನಮಗೆ ಹೇಗೆ ಉತ್ಪತ್ತಿಯೋ, ಹೇಗೆ ಹುಟ್ಟೋ ಹಾಗೆ ಚತುರ್ಮುಖ ಬ್ರಹ್ಮನಿಗೆ ಹುಟ್ಟಲ್ಲ. ನಮಗೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಗರ್ಭದ ಒಳಗೆಯೇ ಹುಟ್ಟಿ ಮುಂದೆ ನಾವು ಗರ್ಭದಿಂದ ಹೊರಗೆ ಬರದೇ ಹೋದರೆ ಮುಂದೆ ಅವು ಬರುವ ಸಾಧ್ಯತೆಯೇ ಇಲ್ಲ, ಹೆಚ್ಚು ಕಡಿಮೆ. ಆದರೆ ಚತುರ್ಮುಖ ಬ್ರಹ್ಮನ ಈ ಶರೀರ ಅನ್ನೋದು ವಿಚಿತ್ರವಾದದ್ದು. ಅದು ಭೌತ ದೇಹವೇ ಹೌದು, ಆದರೆ ಈ ಎಲ್ಲ ದೇಹಗಳು, ಈ ಎಲ್ಲ ಇಂದ್ರಿಯಗಳು ಸೂಕ್ಷ್ಮ ರೂಪದಿಂದ
ಆತನಲ್ಲಿ ಇದ್ದವು ಅಂತ ಕಾಣಿಸ್ತದೆ. ಆದ್ರಿಂದ ಇಲ್ಲಿ ಎಲ್ಲಾ ಕಡೆಯೂ ಕೂಡ ನಿರ್ಭಿದ್ಯತೆ ಅಂತ ಹೀಗೆ ನಿರ್ಭಿದ್ಯತೆ ನಿರಭಿದ್ಯತೆ ಅಂತ ಹೀಗೆಲ್ಲ ಪ್ರಯೋಗ ಮಾಡಿದ್ದಾರೆ. ಆ ಶಬ್ದವನ್ನ ಅದು ನಿರುಪಸರ್ಗಪೂರ್ವಕ ಭಿದು ಧಾತುವನ್ನ ಇವೆಲ್ಲವೂ ಕೂಡ ಶ್ಲೋಕಗಳು ಹೇಳ್ತಾ ಇವೆ. ಆದ್ರಿಂದ ನನಗನ್ಸುವುದು ಹೀಗೆ, ಈ ಜಗತ್ತಿನಲ್ಲಿ ಕೆಲವು ಕಡೆ ನಾವು ಅಲ್ಲಲ್ಲಿ ನೋಡಿರ್ತೇವೆ, ಒಂದು ಯಾವುದೋ ಪ್ರಾಣಿ ಗಣಪತಿಯ ಅಥವಾ ಮುಖ್ಯ ಪ್ರಾಣನ ಮೂರ್ತಿ, ಅದು ಒಡಮೂಡುವುದು ಅಂತ ಹೇಳ್ತಿರ್ತಾರೆ. ಒಂದು ಮೊದಲು ಅದೆಲ್ಲೋ ಒಂದು ಕಡೆ ಕಾಣಿಸ್ಕೋತದೆ, ಮುಂದೆ ಅರ್ಚಕನ ತಪೋಬಲ, ಭಕ್ತರ ಭಕ್ತಿಯ ಸೇವೆ ಇತ್ಯಾದಿಗನುಗುಣವಾಗಿ ಆ ಕಣ್ಣು, ಕಿವಿ, ಮೂಗು ಮೊದಲಾದವುಗಳು ಸ್ಪಷ್ಟವಾಗಿ ಕಾಣ್ಲಿಕ್ಕೆ ತೊಡಗ್ತವೆ. ಇನ್ನು ಅನೇಕ ಕಡೆ ನಾವು ಕೇಳಿರ್ತೇವೆ. ಮೊದಲು ಅದು ಇರಲಿಲ್ಲ ಅಂತಲ್ಲ, ಅಸ್ಪಷ್ಟವಾಗಿತ್ತು, ಆಮೇಲೆ ಅವು ಸ್ಪಷ್ಟ ಆದವು. ಅದೇ ನಿರ್ಭಿನ್ನ ಅಂತ ಹೇಳುವುದು ಅದನ್ನೇ, ಒಡೆದು ಎದ್ದು ಕಾಣುವುದು ಅಂತ. ಮೊದಲು ಅದು ಇರಲಿಲ್ಲ ಅಂತಲ್ಲ, ಅಸ್ಪಷ್ಟವಾಗಿದ್ದವು ಅಂತ ಹೇಳಿದೆ. ಅಸ್ಪಷ್ಟ ಅನ್ನುವುದು ಕೂಡ ಯಾರೋ ಕೆಲವರು ನೋಡುಗರ ಕಣ್ಣಿಗೆ ಅಸ್ಪಷ್ಟವಾಗಿದ್ದವು, ಅವು ಜ್ಞಾನಿಗಳ ಕೆಲವು ಕಣ್ಣಿಗೆ ಸ್ಪಷ್ಟವೇ ಆಗಿದ್ದವು ಅಂತ ಹೀಗೆ ತಿಳ್ಕೊಳ್ಬಹುದು. ಇದು ಒಂದು ವಿವರಣೆ. ಅಥವಾ ಚತುರ್ಮುಖ ಬ್ರಹ್ಮನಂತಹ ದೇವತೆಗೆ ಅವನು ಭೌತ ದೇಹವನ್ನು ತಳೆದು ಹುಟ್ಟುವಾಗ ನಮ್ಮಂತೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಇವೆಲ್ಲವೂ ಆತನಿಗೆ ಇರಬೇಕಾಗಿ ಏನಿಲ್ಲ. ಆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಹುಟ್ಟದೆ ಹೋದರೆ ನಮ್ಮನ್ನ ಅಬ್ನಾರ್ಮಲ್ ಶಿಶುಗಳು ಅಂತ ಕರೆದು ಅದಕ್ಕೆ ವಿಶೇಷ ಔಷಧೋಪಚಾರ, ವಿಶೇಷದ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡೋ ಪ್ರಸಂಗ ಬರ್ತದೆ. ಇಲ್ಲದೆ ಹೋದರೆ ಅಂತಹ ಅಬ್ನಾರ್ಮಲ್ ಶಿಶು ಕೆಲವು ದಿವಸಗಳಲ್ಲಿ ಸತ್ತೇ ಹೋಗಬಹುದು. ಚತುರ್ಮುಖ ಬ್ರಹ್ಮಂದು ಹಾಗಲ್ಲ, ದೇಹ ಭೌತವೇ ಆದ್ರೂ ಅದು ಶುದ್ಧ ಸತ್ವಾತ್ಮಕವಾದ ಶರೀರ ಅಲ್ಲ. ಆದರೆ ಸತ್ವಗುಣ ಅದರಲ್ಲಿ ಹೆಚ್ಚು. ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳು, ಪ್ರಕೃತಿಯಲ್ಲಿರುವ 3 ಗುಣಗಳು, ಅವೆಲ್ಲ ನಮ್ಮ ಈ ದೇಹವನ್ನ ಹುಟ್ಟಿಸಿವೆ. ಜಗತ್ತಿನಲ್ಲಿ ಎಲ್ಲ ಕಡೆಯೂ ಇರುವುದು ಈ 3 ಗುಣಗಳೇ. ಚತುರ್ಮುಖ ಬ್ರಹ್ಮನ ದೇಹವು ಕೂಡ ಸತ್ವರಜಸ್ತಮ ಗುಣಗಳಿಂದ ಹುಟ್ಟಿದ್ದೆ. ಆದರೆ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳುವಂತೆ, ಅವನ ಭೌತ ದೇಹದಲ್ಲಿಯೂ ಕೂಡ ಸತ್ವಗುಣ ಅನ್ನೋದು ಬಹಳ ಹೆಚ್ಚು. ರಜೋಗುಣಗಳು, ತಮೋಗುಣಗಳು ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ. ಇಲ್ಲ ಅಂತಲ್ಲ, ಸೃಷ್ಟಿಯಲ್ಲಿ ಕೇವಲ ಸತ್ವಗುಣ ಇರೋದಿಲ್ಲ. ಆದ್ದರಿಂದ ಸತ್ವಗುಣ ಬಹಳ ಹೆಚ್ಚು. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ 99.999 ಅಂತ ಹೀಗೆ ಹೇಳ್ತಾ ಹೋಗ್ಬೋದು. ಅಷ್ಟು ಸತ್ವಗುಣವೇ ಚತುರ್ಮುಖ ಬ್ರಹ್ಮನ ಆ ಭೌತ ದೇಹದಲ್ಲಿಯೂ ಕೂಡ. ಯಾವುದೋ ಒಂದು ಅಂಶ ರಜಸ್ಸು ಮತ್ತು ತಮಸ್ಸು ಮಾತ್ರ. ಅಂಥ ಸತ್ವಗುಣ ಭೂಯಿಷ್ಠವಾದಂತಹ ಶರೀರ ಒಂದು. ಆ ಚತುರ್ಮುಖ ಬ್ರಹ್ಮನ ಮೂಲ ಜೀವವೂ ಕೂಡ ಅಷ್ಟೇ, ಮಹಾಸಾತ್ವಿಕ. ಸಾತ್ವಿಕರು, ರಾಜಸರು, ತಾಮಸರು ಅಂತ ವಿಭಾಗ ಇದೆ. ಸಾತ್ವಿಕರು ಮುಕ್ತಿಯೋಗ್ಯರು, ರಾಜಸರು ನಿತ್ಯ ಸಂಸಾರಿಗಳು, ತಾಮಸರು ಅಂದ್ರೆ ದುರ್ಗತಿಗೆ ಭಾಗಿಗಳು ಅಂತ. ಆ ಸಾತ್ವಿಕರಲ್ಲೇ ಮಹಾಸಾತ್ವಿಕ, ಅವನ ಜೀವ ಸ್ವರೂಪದಲ್ಲೇ ಪ್ರಕೃತಿಗೆ ಸಂಬಂಧಪಡದೇ ಇರುವಂತಹ ಒಂದು ಸತ್ವಗುಣ ಇದೆ, ಪ್ರಕೃತಿಗೆ ಸಂಬಂಧಪಡದೇ ಇರುವ ರಜೋಗುಣ ಇದೆ, ತಮೋಗುಣ ಇದೆ. ಚತುರ್ಮುಖ ಬ್ರಹ್ಮನ ಜೀವಸ್ವರೂಪದಲ್ಲಿಯೇ, ರುಜುಗಣಸ್ಥರ ಜೀವಸ್ವರೂಪದಲ್ಲಿಯೇ ಅತ್ಯಂತ ಹೆಚ್ಚಿನ ಸತ್ವಗುಣವೇ ಇರ್ತದೆ. ಅವರ ಭೌತ ದೇಹದಲ್ಲಿಯೂ ಕೂಡ ಸತ್ವಗುಣವೇ ಹೆಚ್ಚಿರ್ತದೆ. ರಜೋಗುಣ ತಮೋಗುಣಗಳು ಇಲ್ಲ ಅನ್ನೋಷ್ಟು ಕಡಿಮೆ ಆಗ್ತವೆ. ಚತುರ್ಮುಖ ಬ್ರಹ್ಮನ ನಂತರ ತಾರತಮ್ಯ ಕಕ್ಷಾದಲ್ಲಿ ಕೆಳಗೆ ಬಂದಂತೆ ರಜೋಗುಣ ತಮೋಗುಣಗಳ ಒಂದು ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಹೀಗೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಸತ್ವಗುಣದವೇ ಹೆಚ್ಚಾಗಿ ಉಳ್ಳಂಥ ಶರೀರ ಆ ಭೌತ ಶರೀರವೇ ಹೌದಾದ್ರೂ ಕೂಡ ಸತ್ವಗುಣ ಪ್ರಚುರವಾದ ದೇಹ ಅದು. ಆದ್ರಿಂದ ಅದಕ್ಕೆ ಹುಟ್ಟುವಾಗ ನಮ್ಮಂತೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು ಇರಬೇಕಾಗಿಲ್ಲ. ಇದೆಲ್ಲ ಮುಂದೆ
ನಡೆಯುವಂಥ ಮುಂದೆ ಹುಟ್ಟುವಂಥ ಜನ ಏನಿದ್ದಾರೆ ಅವರೆಲ್ಲರ ಅಭಿಮಾನಿ ಈ ಚತುರ್ಮುಖ ಬ್ರಹ್ಮ. ಕಾಲ ಜೀವಾಭಿಮಾನಿನ ರೂಪದ್ವಂದ್ವಿ ಚತುರ್ಮುಖ ಅಂತ ಮುಂದೆ ಒಂದು ಕಡೆ ಹೇಳ್ತಾರೆ. ಕಾಲಾಭಿಮಾನಿ ರೂಪ ಒಂದು, ಜೀವಾಭಿಮಾನಿ ರೂಪ ಒಂದು ಅಂತ ಈಗ ಎರಡು ರೂಪಗಳಿವೆ ಚತುರ್ಮುಖ ಬ್ರಹ್ಮನಿಗೆ ಅಂತ. ಕಾಲ ಜೀವ ಗುಣಾದೀನಾಂ ಅಭಿಮಾನಿ ಚತುರ್ಮುಖ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಕಾಲಕ್ಕೂ ಅಭಿಮಾನಿ, ಜೀವನ ಗುಣಗಳಿಗೂ ಅವನು ಅಭಿಮಾನಿ ಅಂತ. ಈ ಚತುರ್ಮುಖ ಬ್ರಹ್ಮ ತಾನು ಏನೇನನ್ನು ಅನುಭವಿಸ್ತಾನ ಅವೆಲ್ಲ ಮುಂದೆ ಆಯಾ ಜೀವರಿಗೂ ಕೂಡ ಬರ್ತದೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸ್ವಯಂ ಅವನಿಗೆ ಅದೆಲ್ಲವೂ ಆಗ್ತವೆ ಅಂತಿಲ್ಲ. ಭಾಗವತ ತಾತ್ಪರ್ಯದಲ್ಲಿ, ಬೃಹದಾರಣ್ಯಕ ಭಾಷ್ಯದಲ್ಲಿ ಅದನ್ನೆಲ್ಲ ವರ್ಣಿಸಿದ್ದಾರೆ. ಕೆಲವು ಭಾವಗಳು, ಮಾನಸಿಕ ಭಾವಗಳು, ದೈಹಿಕ ಭಾವಗಳು, ಇವೆಲ್ಲ ಭವಿಷ್ಯತಾಂ ಜನಾನಾಂತು ಸ್ವಭಾವಾನಾಂ ಪ್ರಸಿದ್ಧಯೇ ಅಂತ. ಮುಂದೆ ಹುಟ್ಟಲಿರುವ ಜನರಿಗೆ ಅದೆಲ್ಲ ಆಗಬೇಕಾದ್ರೆ ಇವನಿಗೂ ಅದು ಆಗಬೇಕಷ್ಟೆ. ಯಾಕೆಂದ್ರೆ ಅವನು ಜೀವಾಭಿಮಾನಿ ಆದ್ದರಿಂದ. ಭಾಗವತ ತಾತ್ಪರ್ಯದಲ್ಲಿ ಹಾಗೊಂದು ಶ್ಲೋಕ ಕೇಳಿ ಬರ್ತದೆ, 5ನೇ ಅಥವಾ 6ನೇ ಸ್ಕಂದದಲ್ಲಿ ಎಲ್ಲೋ ಒಂದು ಕಡೆ. ಮುಂದೆ ಹುಟ್ಟಲಿರುವ ಜನರಿಗೆ ಏನೊಂದು ಸ್ವಭಾವಗಳು ಬರಬೇಕಾಗಿಲ್ಲ, ಅವೆಲ್ಲ ಇವನಿಗೇ ಬರ್ತವೆ. ಜ್ಞಾನಾದಿ ಗುಣಪೂರ್ಣಸ್ಯ, ತುಂಬಿದ ವ್ಯಕ್ತಿತ್ವ ಅವನಿಗೂ ಕೂಡ ಭಯಾಧಿಕ ಭವಂತಿವ, ಭಯ ಆದಂಗೆ ಭಯ ಆಗ್ತದೆ, ಅಜ್ಞಾನ ಬರ್ತದೆ. ಅದೆಲ್ಲ ಸ್ಥಿರ ಅಲ್ಲ ಅವನಲ್ಲಿ, ಕ್ಷಣಾರ್ಧ ಮಾತ್ರ. ಭಯಾಧಿಕ ಅಂತ ಅಲ್ಲಿ ಮುಂದೆ ಬಂದಿದೆಯಲ್ಲ, ಅದನ್ನು ನಾವು ಮುಂದೆ ನೋಡೋರಿದ್ದೇವೆ. ಇಲ್ಲಿ ಅವನಿಗೆ ಶುಟು ತುರುಟು ಹಸಿವೆ ಆಯಿತು, ನೀರಡಿಕೆ ಆಯಿತು ಅಂತೆಲ್ಲ ಬಂದಿದೆ. ಮುಂದೆ ಅವನು ಮಲವಿಸರ್ಜನೆ ಮಾಡ್ತಾನೆ ಅಂತ ಮಲವಿಸರ್ಜನೆ ಮಾಡ್ಲಿಕ್ಕೆ ಬಯಸಿದಾಗ ಗುದೇಂದ್ರಿಯ ಹುಟ್ಟಿತು ಅಂತ ಮುಂದೆ ಬರೋದಿದೆ. ಇವೆಲ್ಲ ತುಂಬಾ ವಿಚಿತ್ರವಾದದ್ದು. ನಾವು ಒಂದು ಸಂಗತಿಯನ್ನು ಗಮನಿಸಬೇಕು. ನಮ್ಮದು ಮತ್ತು ಎಲ್ಲ ದೇವತೆಗಳದು ಕೂಡ ಭೌತವಾದ ದೇಹವೇ. ಆದರೆ ನಮ್ಮಲ್ಲಿ ಪಾರ್ಥಿವ ಭೂತ ಹೆಚ್ಚು, ದೇವತೆಗಳಲ್ಲಿ ತೇಜೋ ಮಹಾಭೂತ ಹೆಚ್ಚು. ಹೀಗೆ ಆ ತೇಜೋ ಮಹಾಭೂತದ ನಿರ್ಮಾಣ ಅನಿಸಿಕೊಂಡಿರುವ ಆ ದೇವತಾ ಶರೀರಗಳಲ್ಲಿ ಹೀಗೆ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ಹಸಿವು, ನೀರಡಿಕೆ ಇವೆಲ್ಲ ಇರೋದಿಲ್ಲ. ನಮ್ಮಂತೆ ಪುತ್ರೋತ್ಪಾದನೆ ಇವೆಲ್ಲ ಇರೋದಿಲ್ಲ. ಅವರು ಮಾಡುವ ಪುತ್ರೋತ್ಪಾದನೆ ಮೊದಲಾದವುಗಳು ಬೇರೆ ರೀತಿಯಾಗೇ ಇರ್ತವೆ. ಮುಂದೆ 27ನೇ ಶ್ಲೋಕದಲ್ಲಿ ಅದು ಬರೋದಿದೆ. ಮಲ ವಿಸರ್ಜನೆ ಮಾಡ್ಲಿಕ್ಕೆ ಬಯಸಿದ ಅಂತ ಚತುರ್ಮುಖ ಬ್ರಹ್ಮ. ಆವಾಗ ಗುದೇಂದ್ರಿಯ ಹುಟ್ಟಿತು ಅಂತದೆ. ಸರಿ, ನಾವು ಆಹಾರ ತಿಂತೇವೆ. ಆಹಾರ ತಿಂದಾಗ ಅದರ ಒಂದು ಸ್ಥೂಲ ಭಾಗ ಅದು ಮಲ ಆಗ್ತದೆ, ಮಧ್ಯಮ ಭಾಗ ರಕ್ತ ಮಾಂಸ ಆಗ್ತದೆ, ಸೂಕ್ಷ್ಮ ಭಾಗ ಮನಸ್ಸಾಗ್ತದೆ ಅಂತ ಹೀಗೆಲ್ಲ ನಮಗೊಂದು ಪ್ರಕ್ರಿಯೆ ಇದೆ. ಇದೆಲ್ಲ ಪ್ರಕ್ರಿಯೆ ಚತುರ್ಮುಖ ಬ್ರಹ್ಮನಿಗೆ ಇಲ್ಲ, ದೇವತೆಗಳಿಗೆ ಇರೋದಿಲ್ಲ. ಒಂದು ಹಂತದಲ್ಲೂ ಹಸಿವು, ನೀರಡಿಕೆ, ಅದರಿಂದ ಅವನು ತಿನ್ನುವುದು, ತಿಂದದ್ದು ರಕ್ತದಲ್ಲಿ ಹೋಗುವುದು ಅನ್ನುವುದೆಲ್ಲ ಇರೋದಿಲ್ಲ ಅವನಿಗೆ. ಅದರಿಂದ ಮಲವಿಸರ್ಜನೆಯೂ ಇರೋದಿಲ್ಲ. ಮುಖ್ಯವಾಗಿ ಈಗ ನಾವು ಹೇಳ್ತಿರುವಂತಹ ಈ ಎಲ್ಲ ಕ್ರಿಯೆಗಳು ಕೂಡ ಅವನಲ್ಲಿ ಆಗಿದ್ದು ಅದೊಂದು ಪ್ರಯೋಗಶಾಲೆ. ಆದ್ದರಿಂದ ಅವನು ಮಾಡಿದ್ರಿಂದ ಮುಂದೆ ಉಳಿದವರಿಗೂ ಆಗ್ತದೆ ಅಂತ ಆ 27ನೇ ಶ್ಲೋಕದ ಭಾಗವತ ತಾತ್ಪರ್ಯದಲ್ಲಿ ಕೂಡ ಮುಂದೆ ಅದನ್ನು ಹೇಳ್ತಾರೆ. ಹೀಗೆ ಚತುರ್ಮುಖ ಬ್ರಹ್ಮ ತಾನು ಅದನ್ನೆಲ್ಲ ಮಾಡಿಕೊಂಡು ಜಗತ್ತಿಗೂ ಕೂಡ ಅದು ಆಗುವಂತೆ ಮಾಡಿದ ಅಂತ ತಿಳ್ಕೊಳ್ಬೇಕು. ಅಲ್ಲೀಗ ಮುಖತಃ ತಾಲು ನಿರ್ಭಿನ್ನಂ ಅಂತ ಮೊದಲನೇದಾಗಿ. ಮುಖತಃ ಅಂತ ಏನಿದೆ, ಮುಖದಲ್ಲಿ ತಾಲು ಹುಟ್ಟಿತು ಅಂತ. ತಾಲು ಅಂದ್ರೆ ಈ ನಮ್ಮ ಬಾಳಿಯ ಒಳಾಂಗಣ, ನಾಲಿಗೆ ಏನಿರ್ತದಲ್ಲ, ಆ ನಾಲಿಗೆ ಮೇಲ್ಭಾಗ ಕೆಳಭಾಗ ಐತಿಲ್ಲ, ರೂಫ್ ಆಫ್ ಅವ್ರ ಮೌತ್ ಅಂತ ಹೀಗೆಲ್ಲ ಹೇಳ್ತಾರೆ. ಅದನ್ನು ಅಂತೂ ದವಡೆ ಅಷ್ಟು ಭಾಗಕ್ಕೆ ಈ ತಾಲು ಅಂತ ಹೇಳ್ತಾರೆ. ಮೊದಲು ಬಾಯಿ ಹುಟ್ಟಿತು, ಅದನ್ನು ಹಿಂದೆ ನೋಡಿದ್ದೇವೆ 17ನೇ ಶ್ಲೋಕದಲ್ಲಿ. ಈಗ ಆ ಬಾಯಿಯಲ್ಲಿ, ಬಾಯಿಯಿಂದ ಅಂತಿದೆ, ಬಾಯಿಯಿಂದ ಅನ್ನೋದಕ್ಕಿಂತ ಬಾಯಿಯಲ್ಲಿ ಅಂತ ಕೆಲವರು ಅರ್ಥ ಮಾಡಿದ್ದಾರೆ, ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರೆಲ್ಲ.
ಅಲ್ಲಿ ತಾಲು ಅಂದರೆ ಅದು ಅಣ್ಣಾಲಿಗೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ದವಡೆ ಅಂತ ಅದನ್ನು ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಅದನ್ನೇ ಪಲೇಟ್ ಅಂತ ಹೇಳ್ತಾರೆ. ರೂಫ್ ಆಫ್ ದ ಮೌತ್ ಸಪರೇಟಿಂಗ್ ದ ಕ್ಯಾವಿಟೀಸ್ ಆಫ್ ದ ಮೌತ್ ಅಂಡ್ ನೋಸ್. ಇಲ್ಲಿ ಯಾದವಾರರು ತಮ್ಮ ವ್ಯಾಖ್ಯಾನದಲ್ಲಿ ಐತರೇಯ ಭಾಷ್ಯೆ ಅಧಿದೈವ ಸೃಷ್ಟೇರಪಿ ಬ್ರಹ್ಮದೇವಾದು ದೇಹಾದುಕ್ತತ್ವಾತ್, ದೇವತೆಗಳು ವರುಣ ಮೊದಲಾದವರು ಇಲ್ಲಿ ಹುಟ್ಟಿದ್ರು ಅಂತ ನಾವು ತಿಳ್ಕೊಳ್ಬೇಕು, ರಸ ಹುಟ್ಟಿತು. ಹೀಗೆ ಎಲ್ಲ ಕಡೆಯೂ ಕೂಡ ಅಧಿಷ್ಠಾನ, ಇಂದ್ರಿಯ, ದೇವತೆ ಮತ್ತು ವಿಷಯ ಹೀಗೆ 4 ಹುಟ್ಟಿತು ಅಂತಿದೆಯಲ್ಲ, ಇದು ಐತರೇಯ ಭಾಷ್ಯದಲ್ಲಿ ನಾರಾಯಣನಿಂದ ಆದಿ ಸೃಷ್ಟಿ, ಮುಂದೆ ಅಲ್ಲಿ ಚತುರ್ಮುಖ ಬ್ರಹ್ಮನ ದೇಹದಿಂದ ದೇವತೆಗಳ ಉತ್ಪತ್ತಿ, ಹೀಗೆಲ್ಲ ವರ್ಣನೆ ಇದೆ. ಅದನ್ನು ಯಾದವಾರರು ನೆನಪು ಮಾಡಿಕೊಂಡಿದ್ದಾರೆ. ಸ ಈಕ್ಷತ ಲೋಕಾನು ಸೃಜಾ ಇತಿ, ನಾರಾಯಣ ಆಲೋಚನೆ ಮಾಡಿದಂತೆ ಲೋಕಗಳನ್ನು, ಲೋಕಾಭಿಮಾನಿಗಳೆಲ್ಲರನ್ನೂ ಸೃಷ್ಟಿ ಮಾಡಬೇಕು ಅಂತ ಆ ಉಪನಿಷತ್ತಿನ ಆ ಭಾಗ ಪ್ರಾರಂಭ ಕಂಡಿದೆ. ಐತರೇಯ ಉಪನಿಷತ್ತಿನ ಆ ಭಾಗ ಮತ್ತು ಉಪನಿಷತ್ ಭಾಷ್ಯದ ಭಾಗ ಓದಿದರೆ ಮೊದಲು ಚತುರ್ಮುಖ ಬ್ರಹ್ಮನ ಶರೀರ ಹೇಗಿತ್ತು ಮತ್ತು ಅದು ಹೇಗೆ ಆಮೇಲೆ ಅಂಗಾಂಗಗಳ ಉತ್ಪತ್ತಿಯನ್ನು ಪಡೆಯಿತು ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ. ಉಪನಿಷತ್ನಲ್ಲಿ ಸಹ ಅಧ್ಯಯವ ಪುರುಷಂ ಸಮುದ್ಧೃತ್ಯ ಅಮೂರ್ಛಯತ್ ಅಂತ ಹೀಗೆ ಉಪನಿಷತ್ತಿನಲ್ಲಿದೆ. ಅದು ಸ್ಪಷ್ಟ ಆಗೋದಿಲ್ಲ. ಆಚಾರ್ಯರಲ್ಲಿ ಹೇಳ್ತಾರೆ, ಭಾಗಾನ್ ಉದ್ಧೃತ್ಯ ಪಿಂಡವತ್ ಚೇತನಾಚೇತನಂ ರಾಶಿಂ ಏಕಸ್ಥಂ ವಿದಧೇ ಪ್ರಭು ಅಂತ. ಸರ್ವಜೀವೋತ್ತಮನಾದಂಥ ಪುರುಷ ಶಬ್ದವಾಚ್ಯನಾದ ಚತುರ್ಮುಖ ಬ್ರಹ್ಮನ ಶರೀರವನ್ನು ಒಂದು ಪಿಂಡಾಕಾರವಾಗಿ ಸೃಷ್ಟಿ ಮಾಡಿದ ಅಂತ. ಪಿಂಡವತ್, ದೊಡ್ಡ ಮುದ್ದೆ ಅಂತ ಇತ್ತದು ಮೊದಲು. ತಮ್ಮ ಅಭ್ಯಪತತ, ಮುಂದೆ ಉಪನಿಷತ್ತು ಹೀಗಿದೆ, ಭಗವಂತ ಆ ಶರೀರವನ್ನೇ ಪ್ರೇರಿಸಿದ. ಆವಾಗ ತಸ್ಯ ಅಭಿತಪ್ತಸ್ಯ, ಚತುರ್ಮುಖ ಬ್ರಹ್ಮನ ಆ ಶರೀರದಲ್ಲಿ ಭಗವಂತನ ಸ್ಪರ್ಶ ಆದಾಗ ಮೊದಲಲ್ಲಿ ಮುಖ ಹುಟ್ಟಿತು. ಮುಖದಲ್ಲಿ ವಾಕ್ ಮೊದಲಾದವು ಹುಟ್ಟಿದವು, ವಾಕಿನಿಂದ ಅಗ್ನಿ ಹುಟ್ಟಿದ ಅಂತ ಹೀಗೆ ಒಂದೊಂದನ್ನೇ ವರ್ಣನೆ ಮಾಡ್ತಾರೆ. ಅಲ್ಲಿ ಭಾಷ್ಯ ಇದೆ, ಅಂಡವನ್ ಮುಖಮಸ್ಯಾಸೀತ್ ಪ್ರಥಮಂತು ಶಿರೋಭಿಧಂ. ಮೊದಲು ಆ ಚತುರ್ಮುಖ ಬ್ರಹ್ಮನ ಶರೀರ ಹೇಗಿತ್ತು? ಅದು ಅಂಡಾಕಾರವಾಗಿತ್ತು ಮೊದಲು. ಅದು ಮುಂದೆ ಭಗವಂತನ ಪ್ರೇರಣೆಯಿಂದ ಈ ಎಲ್ಲ ಥರದ ರೂಪಗಳನ್ನು ಪಡೀತಾ ಹೋಯಿತು ಅಂತ. ನಾವು ಹೀಗೆ ಅಂಡಾಕಾರವಾಗಿ ಹುಟ್ಟುವುದು ಸಾಧ್ಯವೇ ಇಲ್ಲ. ನಾವು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ವಿಶಿಷ್ಟರಾಗೇ ಹುಟ್ಟುತ್ತೇವೆ, ಮುಂದೆ ಅಂಗಾಂಗಗಳೆಲ್ಲ ಒಡೆದು ಹೊರಗೆ ಬರ್ತೇವೆ. ಆದರೆ ಚತುರ್ಮುಖ ಬ್ರಹ್ಮ ಆ ಥರ ಹುಟ್ಟಲಿಲ್ಲ. ನಮಗೆ ಇದು ಈ ಜಗತ್ತಿನಲ್ಲೂ ಕೂಡ ಅಲ್ಪ ಸ್ವಲ್ಪ ಗೊತ್ತಿದೆ. ಕೆಲವು ಹಕ್ಕಿಗಳು ಮೊದಲಾದವುಗಳು ಮೊಟ್ಟೆಯನ್ನು ಮೊದಲು ಹೆರ್ತವೆ. ಮೊಟ್ಟೆಯನ್ನು ಹೆತ್ತಾದ ಮೇಲೆ ಆ ಮೊಟ್ಟೆ ಮತ್ತೆಷ್ಟೋ ಕಾಲ ತನ್ನ ತಾಯಿಯ ಕಾವನ್ನು ಅನುಭವಿಸಿ, ಉಷ್ಣತೆಯನ್ನು ಅನುಭವಿಸಿ, ಮುಂದೆ ಆ ಮೊಟ್ಟೆ ಒಡೆದು ಒಳಗಿನ ಶಿಶು ಹೊರಗೆ ಬರ್ತದೆ. ಆದ್ರಿಂದಲೇ ಹಕ್ಕಿಗಳನ್ನು ದ್ವಿಜ ಅಂತಾರೆ. 2 ಬಾರಿ ಹುಟ್ಟುತ್ತವೆ ಅವು ಅಂತ. ಒಂದು ಬಾರಿ ಮೊಟ್ಟೆ ರೂಪದಲ್ಲಿ, ಇನ್ನೊಂದು ಬಾರಿ ಆ ಮರಿಯ ರೂಪದಲ್ಲಿ ಅಂತ. ಮನುಷ್ಯ ನೇರವಾಗಿ ತಾಯಿಯ ಗರ್ಭದಿಂದಲೇ ಸಕಲ ಇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಸಮೇತನಾಗೇ ಹುಟ್ಟುತ್ತಾನೆ. ಹಕ್ಕಿಗಳು ಮೊದಲು ಮೊಟ್ಟೆ ರೂಪದಿಂದ ಬಂದಿರ್ತವೆ. ಮುಂಚೆ ಅದರ ನಂತರ ತಾಯಿ ಅದಕ್ಕೆ ಕಾವು ಕೊಡ್ತದೆ ಅಂತ ನೋಡಿದರು, ಒಂದು ತಾಪವನ್ನು ಕೊಡ್ತದೆ ಅಂತ. ಅಂಥದ್ದು ಕೆಲವು ಮಾತುಗಳು ಇಲ್ಲಿವೆ, ಅದನ್ನು ನಾವು ಗಮನಿಸಬೇಕು. ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿಸಿದಂಥ ತಾಯಿಯೂ ಹೌದು. ಅದಕ್ಕೆ ಅವನನ್ನ ಸವಿತಾ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಸವಿತ್ರಿ ಅಂದ್ರೆ ತಾಯಿ, ಸ್ತ್ರೀಲಿಂಗ. ಅದು ಜಗತ್ತಿನಲ್ಲಿ ತಾಯಿಯನ್ನು ಕುರಿತು ಸ್ತ್ರೀಲಿಂಗ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ, ಹೆರುವವಳು ಅಂತ ಅರ್ಥ. ಸವಿತಾ ಅನ್ನೋ ಶಬ್ದವನ್ನ ಪುಲ್ಲಿಂಗದಲ್ಲಿ ಭಗವಂತನಿಗೆ ಪ್ರಯೋಗ ಮಾಡಿದ್ದಾರೆ. ಜಗತ್ತನ್ನ ತಾನು ಹೊತ್ತು ಹೆತ್ತಂಥ ತಂದೆ ಅವನು ಅಂತ ಮುಂದೆನೂ ಒಂದು ಕಡೆ ಅದು ಬರೋದಿದೆ.
ಉದಕಂ ವಾಯುನಾ ಶುಷ್ಕಂ ಭಿನ್ನಂ ಪದ್ಮಮಭೂದ್ಧರೇಹೆ ಅಂತ. ಭಗವಂತನ ಉದರದಲ್ಲಿ ಆ ಗರ್ಭ ಇತ್ತು, ನೀರಿತ್ತು, ಅದು ಗಾಳಿಯ ಸಂಪರ್ಕವನ್ನು ಪಡೆದು ಒಣಗಿತ್ತು, ಘನರೂಪವನ್ನು ತಾಳಿತು, ಪದ್ಮವಾಗಿ ಹೊರಗೆ ಬಂತು ಅಂತ. ಆ ಪದ್ಮ ಅಂದ್ರೆ ಅದು ಬ್ರಹ್ಮಾಂಡವೇ ಪದ್ಮ. ಅಭೂತ್ ಪುಷ್ಕರಂ ಲೋಕಸಾರಂ ಅಂತ, ಲೋಕರೂಪವಾದ ಪದ್ಮ ಅದು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಹುಟ್ಟಿದವನೇ ಈ ಚತುರ್ಮುಖ ಬ್ರಹ್ಮ. ಹೀಗೆ ಭಗವಂತ ಜಗತ್ತನ್ನ ತನ್ನ ಗರ್ಭದಲ್ಲಿ, ಚತುರ್ಮುಖ ಬ್ರಹ್ಮನೂ ಸೇರಿದಂತೆ ಈ ಜಗತ್ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತಂತಹ ತಾಯಿಯೂ ಹೌದು. ಆದ್ರಿಂದ ಆತ ಸವಿತಾ ಮುಖ್ಯವಾಗಿ. ಅವನು ಆ ಪರಮಾತ್ಮ ಆ ಮೊಟ್ಟೆಯಂತಿರುವ ಬ್ರಹ್ಮನ ದೇಹವನ್ನು ಹೆತ್ತ ಮೇಲೆ ಅಭ್ಯಪತತ್, ಅದನ್ನು ಪ್ರೇರಿಸಿದ ಅಂತ ಇಲ್ಲೆಲ್ಲ ಇರೋದು. ಪ್ರೇರಿಸಿದ ಅಂದ್ರೆ ಅಭಿ ಅಪತತ್, ಬಿದ್ದ ಅಂತ ಅರ್ಥ ಅಲ್ಲ. ಅಭಿ ಅತಪತ್, ನಾನು ಓದುವಾಗ ಸ್ವಲ್ಪ ತಪ್ಪಾಗಿ ಹೇಳಿದೆ ಅಷ್ಟೇ. ಅಭಿ ಅತಪತ್, ಅದಕ್ಕೆ ಕಾವು ಕೊಟ್ಟ ಅಂತ. ಅಭಿತಾಪ, ತಾಯಿ ಹಕ್ಕಿ ಮೊಟ್ಟೆಗಳಿಗೆ ಹೇಗೆ ಕಾವು ಕೊಡ್ತದಲ್ಲ ಹಾಗೆ ಅವನಕ್ಕೆ ಕಾವು ಕೊಟ್ಟ. ತಸ್ಯ ಅಭಿತಪ್ತಸ್ಯ, ಆ ಪಿಂಡದಂತಿರುವ ಮೊಟ್ಟೆಯಂತಿರುವ ಬ್ರಹ್ಮನ ಆ ದೇಹ ಅದು ಕಾವನ್ನು ಸ್ವೀಕಾರ ಮಾಡಿದಾಗ ಆ ಕಾವಿನ ಕಾರಣದಿಂದಾಗಿ ಮೊದಲು ಮುಖಂ ನಿರಭಿದ್ಯತ. ನೋಡಿ, ಇಲ್ಲಿ ಉಪನಿಷತ್ನಲ್ಲಿ ಕೂಡ ನಿರಭಿದ್ಯತ ಅಂತ ಹೀಗೆ ಶಬ್ದನೇ ಇದೆ. ಭಿನ್ನಂ ಹಾಸ್ಯಂ ಅಂತ ಮುಂದೆ ಆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಕೂಡ ಭಿನ್ನಂ ಅನ್ನೋ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ. ಅದೇ ಒಡೆದು ಮೂಡುವುದು ಅಂತ ನಾನು ಹೇಳಿದ್ದು ಅದಕ್ಕಾಗಿ. ಹೀಗೆ ಮೊದಲು ಮುಖ, ಅದರಿಂದ ತಾಲು, ಅದರಿಂದ ಜಿಹ್ವಾ ಹುಟ್ಟಿದವು ಅಂತ 18ನೇ ಶ್ಲೋಕದಲ್ಲಿದೆ. ಹಾಗಾದ್ರೆ ಇಲ್ಲಿ ಮುಖ ಅಂದ್ರೆ ಏನು ಅಂತ ಬೇಕಲ್ಲ. ಸಾಮಾನ್ಯವಾಗಿ ತಲೆ ಅಂದ್ರೆ ನಮ್ಮ ತಲೆ ಕೂದಲಿರುವಂತಹ ಜಾಗ, ಮತ್ತೆ ಮುಖ ಕಣ್ಣು, ಕಿವಿ, ಹಣೆ, ಮೂಗು, ನಾಲಿಗೆ, ಬಾಯಿ, ತುಟಿ, ಹಲ್ಲು ಇತ್ಯಾದಿ ಇರುವಂತಹ ಜಾಗ, ಇದಕ್ಕೆ ಮುಖ ಅಂತಾರೆ. ಇದೆಲ್ಲವನ್ನೂ ಸೇರಿ ರುಂಡ ಅಂತಾರೆ, ನಮ್ಗದು ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಮುಖ ಅಂದ್ರೆ ಯಾವುದು? ಪ್ರಾಯ ಆ ರುಂಡವನ್ನೇ ಇಲ್ಲಿ ಮುಖ ಅಂತ ಹೇಳಿದಂತೆ ಕಾಣಿಸ್ತದೆ. ಆ ರುಂಡದ ಒಂದು ಭಾಗವೇ ನಾವು ಆಹಾರ ತಿನ್ನುವಂಥ ಭಾಗ, ಅದಕ್ಕೂ ಮುಖ ಅಂತಾರೆ. ಮುಖದಲ್ಲಿ ಆಹಾರ ಹಾಕೋತೇವೆ ಅಂತ. ಇಡೀ ರುಂಡದಲ್ಲಿ ಕಣ್ಣು, ಕಿವಿ, ಮೂಗು ಇದ್ದಲ್ಲೆಲ್ಲ ಯಾರು ಆಹಾರ ಹಾಕೊಳ್ಳೋದಿಲ್ಲ. ಮುಖ ಅಂದ್ರೆ ಕೇವಲ ನಾವು ಆಹಾರ ಸ್ವೀಕಾರ ಮಾಡುವ ಒಂದು ತುಟಿ ತೆರೆದಾಗ ಉಂಟಾಗುವಂತಹ ಒಂದು ಕ್ಯಾವಿಟಿ ಏನಿದೆ, ಒಂದು ಅವಕಾಶ, ಅಷ್ಟು ಮಾತ್ರ ಅಂತ ತಿಳ್ಕೊಂಡ್ರು ಸಾಕು. ಆದ್ರೆ ಮುಖ ಅಂದ್ರೆ ಇಡೀ ರುಂಡ ಅಂತ ನಾನು ಅರ್ಥ ಮಾಡಿದ್ದೆ. ಯಾಕೆಂದ್ರೆ ಅದು ಮುಂದೆ ಕಣ್ಣುಗಳ ಉತ್ಪತ್ತಿ ಇತ್ಯಾದಿಗಳನ್ನ ಹೇಳೋರಿದ್ದಾರೆ, ಕಿವಿಯ ಉತ್ಪತ್ತಿ ಮೊದಲಾದವುಗಳನ್ನು. ಇವೆಲ್ಲವೂ ಕೂಡ ಆಗುವುದು ಆ ಒಟ್ಟಾರೆ ಭಾಗದಲ್ಲಿ. ಹಣೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ರಸನೇಂದ್ರಿಯ ಇತ್ಯಾದಿ ಎಲ್ಲವನ್ನೂ, ಹಲ್ಲು, ತುಟಿ ಇತ್ಯಾದಿ ಎಲ್ಲವನ್ನೂ ಒಳಗೊಂಡಂತಹ ಒಂದು ಭಾಗ ಏನಿದೆ, ಅದನ್ನೇ ಅಂತಹ ರುಂಡವನ್ನೇ ಇಲ್ಲಿ ಮುಖ ಅಂತ ಹೇಳುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನಾ ಥರದ ರಸಗಳು ಅವು ಕೂಡ ಇಲ್ಲೇ ಹುಟ್ಟಿದವು. ಶ್ರೀಧರರು ಕೂಡ ವರುಣಶ್ಚ ದೇವತಾ ಜ್ಞಾತವ್ಯ ಅಂತ ಬರೆದಿದ್ದಾರೆ. ಇಲ್ಲೇನು ಭಾಗವತದಲ್ಲಿ ಶಿರಸ್ ಅಂತಿದೆ, ಭಾಗವತದಲ್ಲಿ ಮುಖ ಅಂತಿದೆ, ಅದನ್ನೇ ಆ ಉಪನಿಷತ್ತಿನಲ್ಲಿ ಮುಖಂ ಅಂತಾನೆ ಹೇಳಿದ್ದಾರೆ. ಮತ್ತೆ ಉಪನಿಷತ್ ಭಾಷ್ಯದಲ್ಲಿ ಮಾತ್ರ ಪ್ರಥಮಂತು ಶಿರೋಭಿಧಂ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಮುಖ ಅಂದರೆ ಶಿರಸ್ಸೆಂಬ ಅಂಗ ಒಂದು ಅಂಡಾಕಾರವಾಗಿ ಹುಟ್ಟಿತು ಅಂತ. ಇವತ್ತು ನಿಮ್ಮ ತಲೆಗಳು ಕೂಡ ಅಂಡಾಕಾರವಾಗೇ ಇರ್ತವೆ. ನಮ್ಮ ಒಟ್ಟಾರೆ ತಲೆ ಏನಿದೆ, ಆ ತಲೆ ಅಥವಾ ರುಂಡ ಅಂತ ನಾನೇನು ಹೇಳಿದೆ, ಅದನ್ನೇ ಇಲ್ಲಿ ಮುಖ ಅಂತ ಹೇಳಿರೋದು. ಅದಕ್ಕಾಗಿಯೇ ಕೇವಲ ನಾವು ಉಣ್ಣುವ ಒಂದು ಜಾಗ ಏನಿದೆ, ಕುಡಿಯುವ ಜಾಗ ಏನಿದೆ, ಅದು ಮಾತ್ರ ಇಲ್ಲಿ ಮುಖ ಅಲ್ಲ ಅಂತ ನಾನು ಹೇಳಿದ್ದಕ್ಕೆ ಉಪನಿಷತ್ತಿನಲ್ಲಿ ಕೂಡ ಹೀಗೆ ಆಧಾರ ಇದೆ. ಅದೇ ಹುಟ್ಟಿದ್ದು ಮೊದಲು. ಹೀಗೆ ಇವತ್ತು ಆ ತಲೆ ಎನ್ನುವ ಭಾಗ, ತಲೆ ಅಥವಾ ಮುಖ ಎಂಬ ಭಾಗದ ವರ್ಣನವನ್ನ
ಭಾಗವತಕ್ಕನುಸಾರವಾಗಿ ಮತ್ತು ಐತರೇಯ ಉಪನಿಷತ್ತಿಗನುಸಾರವಾಗಿ ನೋಡಿದ್ದೇವೆ. ತುಂಬ ಸುಂದರವಾದಂಥ ಉದಾಹರಣೆ ಇದೆ. ದ್ವಾಸಪರ್ಣ ಸವಿಜಾ ಸಖಾಯ. ಭಗವಂತನೂ ಒಂದು ಹಕ್ಕಿ, ಜೀವ ಒಂದು ಹಕ್ಕಿ. ಭಗವಂತ ನಮಗೆ ಸ್ನೇಹಿತ ಹೌದು, ಆದರೆ ತಾಯಿ ಅನ್ನೋದು ಮುಖ್ಯ. ಆ ತಾಯಿ ಹಕ್ಕಿ ಈ ಬ್ರಹ್ಮವೆಂಬ ಮರಿ ಹಕ್ಕಿಯನ್ನ ಹುಟ್ಟಿಸಿ, ಮೊದಲು ಮೊಟ್ಟೆಯ ರೂಪದಲ್ಲಿ ಹುಟ್ಟಿಸಿ ಅಭ್ಯತಪತ್ ಪ್ರೇರಿಸಿದ ಅಂತ ಅಲ್ಲೆಲ್ಲ ಅರ್ಥ ಇದೆ. ಆದರೆ ಅದು ತಾಯಿ ಹಕ್ಕಿ ಆದ್ರಿಂದ ಕಾವು ಕೊಟ್ಟಿತು. ಅದು ತುಂಬಾ ಸುಂದರವಾದಂತಹ ಒಂದು ಉದಾಹರಣೆ. ಆ ಕಾವಿನಿಂದಾಗಿ ಆ ಮೊಟ್ಟೆಯಲ್ಲಿ ಬ್ರಹ್ಮನ ರೂಪ ಒಡೆದು ಮೂಡಲಿಕ್ಕೆ ತೊಡಗಿತ್ತು. ಕಾವು ಅಂದರೆ ನಮ್ಗೆ ಗೊತ್ತಿರುವಂತೆ ಕಾವು ಒಂದು ವಾರ್ಮ್ತ್, ಬೆಚ್ಚಗಿರುವಿಕೆ, ಇದೆಲ್ಲ ಒಂದು ಪ್ರೇಮದ, ಪ್ರೀತಿಯ, ವಾತ್ಸಲ್ಯದ ಸಂಕೇತವೂ ಕೂಡ. ತಣ್ಣಗಿರುವಿಕೆ ಅಥವಾ ಕೋಲ್ಡ್ ಅನ್ನುವುದು ಯಾವುದೇ ಭಾವನೆಗಳಿಲ್ಲದೆ ಇರುವಿಕೆಯ, ಕಲ್ಲಿನಂಥ ಎದೆಯ ರೂಪಕ. ಆದ್ದರಿಂದ ಭಗವಂತ ಇಲ್ಲಿ ಕಾವು ಕೊಡುವುದು ಅಂದರೆ ತಾಯಿ ಹಕ್ಕಿಯಾದ ಭಗವಂತ ಮರಿಹಕ್ಕಿ ಅನಿಸಿದ ಚತುರ್ಮುಖ ಬ್ರಹ್ಮನೆಂಬ ಮೊಟ್ಟೆಗೆ ಕಾವು ಕೊಟ್ಟದ್ದು, ಪ್ರೇಮದ ರಕ್ಷಣೆಯನ್ನು ಕೊಟ್ಟದ್ದು, ಅವನಿಗೆ ಅಂಗಾಂಗಗಳೆಲ್ಲ ಮೂಡಲಿ ಅಂತ ಬಯಸಿದ್ದು, ತನ್ನ ಮಗುವಾದ ಆ ಚತುರ್ಮುಖ ಬ್ರಹ್ಮನಿಗೆ ಮುಖ, ಕಣ್ಣು, ಕಿವಿ, ಮೂಗೆಲ್ಲವೂ ಹುಟ್ಟಿ ಸುಂದರವಾದ ಪುರುಷಾಕಾರವನ್ನು ಅದು ತಾಳ್ಲಿ ಅಂತ ಬಯಸಿದ್ದು ಅನ್ನುವಲ್ಲಿ ಆ ದ್ವಾಸಪರ್ಣ ಅನ್ನುವ ಶ್ರುತಿಯ ಒಂದು ಅಭಿಪ್ರಾಯವೂ ಕೂಡ ಅಡಕಾಗಿದೆ. ನಾವು ಧ್ಯಾನ ಮಾಡಲಿಕ್ಕೆ ತುಂಬ ಸುಂದರವಾದಂಥ ಒಂದು ವಿಷಯವೂ ಕೂಡ ಅಲ್ಲಿದೆ. ಜೀವನನ್ನು ಮತ್ತು ಪರಮಾತ್ಮನನ್ನು ಇಬ್ಬರನ್ನು ಸುಪರ್ಣಗಳು ಅಂತ ಧ್ಯಾನ ಮಾಡಲಿಕ್ಕೆ ಬೇಕಾದಂಥ ಅಂಶವೂ ಕೂಡ ಅಲ್ಲಿದೆ. ಅದನ್ನು ಇವತ್ತು ನೋಡಿದ್ದೀವಿ. ಈ ಭಾಗ ಅಲ್ಲಿಗೆ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಎನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.